ದಸರಾ ಗಜಪಡೆಯಲ್ಲಿ ಭೀಮನೇ ಸೂಪರ್ ಸ್ಟಾರ್. ಭೀಮಾ ಅಂತ ಕೂಗಿದ ತಕ್ಷಣ ಸೊಂಡಿಲು ಮೇಲಕ್ಕೆ ಎತ್ತಿ ಅಭಿಮಾನಿಗಳನ್ನ ಆಕರ್ಷಿಸುವಂತ ಭೀಮಾ ಆನೆ. ದಸರಾದಲ್ಲಿ ಭೀಮಾ ಆನೆಯದ್ದೇ ದರ್ಬಾರಿ ಕಂಡು ಬರುತ್ತೆ. ಕ್ಯಾಪ್ಟನ್ ಅಭಿಮನ್ಯು ಪಡೆಯಲ್ಲಿ ಭೀಮಾ ಆನೆಯೇ ಬಹಳ ಆಕರ್ಷಣೆ. ಮೈಸೂರಿನ ಮಹಾಬಲ ಆನೆ ಭೀಮಾಗೆ 25 ವರ್ಷ. ಭೀಮನ ನಡೆಗೆ ಲಕ್ಷಾಂತರ ಅಭಿಮಾನಿಗಳು ಹಾಗೂ ದಸರಾ ಮತ್ತು ಕಾರ್ಯಾಚರಣೆಯಲ್ಲೂ ಕೂಡ ಸೈ ಅನ್ನಿಸಿಕೊಂಡಿರುವಂತಹ ಭೀಮಾ 2022ರ ದಸರಾದಲ್ಲಿ ಪಟ್ಟದ ಆನೆಯಾಗಿ ಆಯ್ಕೆಯಾಗಿರೋದು. ಇದೀಗ 4ನೇ ದಸರಾದಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಆನೆ ಆಗಿರೋದು ಭೀಮಾ. ಕೇವಲ ದಸರಾ ಮಾತ್ರ ಅಲ್ಲ, ಹುಲಿ ಕಾರ್ಯಾಚರಣೆ, ಕಾಡಾನೆ ಕಾರ್ಯಾಚರಣೆಯಲ್ಲೂ ಕೂಡ ಭೀಮಾ ಸೈ ಅನ್ನಿಸ್ಕೊಂಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 2025ರ ದಸರಾ ಮಹೋತ್ಸವಕ್ಕೆ ಈಗಾಗಲೇ ಸಾಂಸ್ಕೃತಿಕ ನಗರಿ ಸಜ್ಜಾಗ್ತಾ ಇರತಕ್ಕಂಥದ್ದು. ಕಾಡಿನಿಂದ ನಾಡಿಗೆ ಬಂದಿರುವಂತಹ ಗಜಪಡೆ ಈಗಾಗಲೇ ತಾಲೀಮಿನಲ್ಲೂ ಕೂಡ ಇದ್ದಾವೆ. ಇನ್ನು ಪ್ರಮುಖವಾಗಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದರೆ ಅದು ಭೀಮಾ ಆನೆ. ಈ ಭೀಮಾ ಆನೆ ಈಗಾಗಲೇ ಪ್ರವಾಸಿಗರು ಇರಬಹುದು, ಜೊತೆಗೆ ವನ್ಯ ಪ್ರೇಮಿಗಳೇನಿದ್ದಾರೆ, ಆನೆ ಪ್ರೇಮಿಗಳೇನಿದ್ದಾರೆ, ಇವರೆಲ್ಲರ ಒಂದು ಆರ್ಟ್ ಫೇವರೇಟ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದು ತಾಲೀಮಿಗೆ ತೆರಳುವಂತಹ ಸಂದರ್ಭ ಇರಬಹುದು, ಅದು ಕಾಣಿಸಿಕೊಂಡಂತಹ ಸಂದರ್ಭಗಳಿರ್ಬೋದು, ಅಲ್ಲೆಲ್ಲ ಭಾಗಗಳಲ್ಲೂ ಕೂಡ ಭೀಮಾ ಆನೆ ಕಂಡ ತಕ್ಷಣ ಎಲ್ಲ ಜನರು ಭೀಮಾ ಭೀಮಾ ಅಂಥೇಳಿ ಕೂಗ್ತಾರೆ. ಆ ಕೂಗಿದಂತಹ ಸಂದರ್ಭದಲ್ಲೂ ಕೂಡ ಅದು ಸೊಂಡಿಲನ್ನು ಎತ್ತುವ ಮುಖಾಂತರ ಅವರಿಗೆ ಸ್ಪಂದಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಕೇವಲ 24 ವರ್ಷ ವಯಸ್ಸಿನ ಈ ಭೀಮಾ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ಇರಬಹುದು. ಜೊತೆಗೆ ಅತಿ ಚಿಕ್ಕ ವಯಸ್ಸಿಗೆ ದಸರಾದಲ್ಲಿ ಭಾಗಿಯಾಗುವ ಮುಖಾಂತರ ಆ ಒಂದು ದಸರಾದಲ್ಲೂ ಕೂಡ ನಗರದ ಸದ್ದು ಗದ್ದಲಕ್ಕೆ ಹೊಂದಿಕೊಳ್ಳುವ ಮುಖಾಂತರ ಎಲ್ಲರಿಗೂ ನೆಚ್ಚಿನ ಆನೆ ಆಗಿರತಕ್ಕಂಥದ್ದು. ಇನ್ನು ಹಿರಿಯ ಪತ್ರಕರ್ತರು, ವನ್ಯ ಜೀವಿ ಪತ್ರಕರ್ತರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಯೋಗೇಶ್ ಕುಮಾರ್ ಅಂತ ನಾನು ಒಟ್ಟಿಗಿದ್ದಾರೆ. ಸರ್, ಮುಖ್ಯವಾಗಿ ಹೇಳೋದಾದರೆ ಕೇವಲ 17 ವರ್ಷಕ್ಕೆ ಈ ಒಂದು ಆನೆ ದಸರಾದಲ್ಲಿ ಭಾಗಿಯಾಯಿತು. ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಒಂದು ಆನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೌದು, ಈಗ ಗಜಪಡೆಯ 14 ಆನೆಗಳಲ್ಲಿ ಅತಿ ಕಿರಿಯ ಗಂಡಾನೆ ಅಂದರೆ ಭೀಮಾ. ಇದು 2002ರಲ್ಲಿ ತಾಯಿಯಿಂದ ಬೇರ್ಪಟ್ಟು ಸಿಕ್ಕಂಥ ಮರಿ. ಹುಣಸೂರು ಮತ್ತು ಪಿರಿಯಾಪಟ್ಟಣ ಭಾಗದ ಭೀಮನಕಟ್ಟೆ ಅನ್ನೋ ಭಾಗದಲ್ಲಿ ತಾಯಿಯಿಂದ ಬೇರ್ಪಟ್ಟು ಸಿಕ್ಕಿದಂತಹ ಮರಿಯನ್ನು ಅರಣ್ಯ ಇಲಾಖೆ ತಂದು ಮತ್ತಿಗೋಡು ಶಿಬಿರದಲ್ಲಿ ಆರೈಕೆ ಮಾಡಿ ತರಬೇತಿ ಕೊಟ್ಟು ಇವತ್ತು ಒಳ್ಳೆ ಕುಮ್ಕಿ ಆನೆಯಾಗಿ ತಯಾರು ಮಾಡಿದೆ. ಅತಿ ಕಿರಿಯ ಆನೆಯಾಗಿದ್ದು ಇದು. ಹುಲಿ ಸೆರೆ ಕಾರ್ಯಾಚರಣೆ ಮತ್ತು ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಕೂಡ ಈ ಆನೆ ಭಾಗಿಯಾಗಿರ್ತಕ್ಕಂಥದ್ದು. ಒಟ್ಟು 3 ಬಾರಿ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಇದು ಭಾಗವಹಿಸಿರ್ತಕ್ಕಂಥದ್ದು. ರಾಜವಂಶಸ್ಥರಾದ ಪ್ರಮೋದ ದೇವಿ ಒಡೆಯರವರು ಇದರ ಸ್ವಭಾವವನ್ನು ಗಮನಿಸಿ ಅರಮನೆಯಲ್ಲಿ ನಡೆಯುವಂತಹ ಅಂದರೆ ನವರಾತ್ರಿ ವೇಳೆ ರಾಜವಂಶಸ್ಥರು ನಡೆಸುವಂತಹ ಧಾರ್ಮಿಕ ಕಾರ್ಯದಲ್ಲಿ ಇದನ್ನು ಪಟ್ಟದ ಆನೆಯಾಗಿ ಇದನ್ನು ಬಳಸ್ಕೊಂಡಿರ್ತಕ್ಕಂಥದ್ದು. ಈ ಬಾರಿ 3ನೇ ಬಾರಿ ಬಂದಿದೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಇದು ಬೆಳೆದಿರೋದ್ರಿಂದ ಇದು ತಾಲೀಮಿನ ಸಂದರ್ಭದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಪ್ರೀತಿ ಪಾತ್ರ, ಅಚ್ಚುಮೆಚ್ಚಿನ ಆನೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಅಂದರೆ ಈ ಅತಿ ಚಿಕ್ಕ ವಯಸ್ಸಿಗೆ ದಸರಾದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಕಾಡಿಗಿಂತ ಜಾಸ್ತಿ ನಾಡಿನಲ್ಲೇ ಪರಿಚಿತವಾಗಿರ್ತಕ್ಕಂಥ ಒಂದು ಆನೆ. ಹೀಗಾಗಿ ಇನ್ ಫ್ಯೂಚರ್ ದಸರಾ ಓರ್ಲಿಕ್ಕೆ ಇದು ಫಿಟ್ ಆ್ಯಂಡ್ ಫೈನ್ ಅಂತ. ಎಸ್, ಈಗ ನಾವು ಅದೇ ಮೊದಲೇ ಹೇಳ್ದಂಗೆ ಅತಿ ಕಿರಿಯ ವಯಸ್ಸು 24 ವರ್ಷದ ಆನೆ ಆಗಿರೋದ್ರಿಂದ ಇನ್ನೊಂದು 10 ವರ್ಷ ಇದಕ್ಕೆ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಕರೆತಂದು ತರಬೇತಿಯನ್ನು ನೀಡಿದರೆ ಮುಂದಿನ ಭವಿಷ್ಯದ ಅಂಬಾರಿ ಆನೆ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು MT ಯೋಗೇಶ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುಣ್ಯಸ್ TV5 ಮೈಸೂರು.